ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಖುಷಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು 7-8 ಟೊಮೊಟೊ ರೀ, ಸಣ್ಣ ಸಣ್ಣ ರೀ, ಕಾಯಿ ರೀ, ಹಿಂಗೆ ಉದ್ದದಕಾಯಿ ಹೆಚ್ಚಿಟ್ಕೊಂಡಿವ್ರಿ. ಆಮೇಲೆ ಒಂದು ಉಳ್ಳಾಗಡ್ಡಿ ರೀ, ಅದನ್ನು ಉದ್ದದಕ್ಕೆ ಹೆಚ್ಚಿಟ್ಕೊಂಡಿವ್ರಿ. ಒಂದು 7-8 ಮೆಣಸಿನ್ಕಾಯಿ ರೀ, ಹಸಿ ಮೆಣಸಿನ್ಕಾಯಿ ರೀ. ಆಮೇಲೆ ಒಂದು ಸ್ವಲ್ಪ ಹೆಸರು ಕಾಳು ರೀ, ಒಂದು ಬಟ್ಲದಷ್ಟು ರೀ. ಫಸ್ಟ್ ರೀ ಇವನ್ನೆಲ್ಲ ಹುರ್ಕೋಬೇಕ್ರಿ. ಹುರ್ಕೊಳ್ಳೋಣಂತ್ರಿ. ಈಗ ಫಸ್ಟ್ ಏನೋ ಹೆಸರು ಕಾಳು ತೊಗೊಂಡಿದ್ವಲ್ರಿ, ಅವನ್ ಸ್ವಲ್ಪ ಹುರ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಇವು ಕಲರ್ ಬರ್ಬೇಕ್ರಿ, ಅಲ್ಲಿ ಮಟನೂ ಹುರಿರಿ. ಇದು ಚಪಾತಿಗಂತಿ ಭಾಳ ಮಸ್ತ್ ಆಕತ್ರಿ ಇದು ಟೊಮೊಟೊ ಕಾಯಿ ಚಟ್ನಿ ರೀ. ಒಮ್ಮೆ ನೀವು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಕತ್ರಿ. ಒಮ್ಮೆ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿ ಆಗತ್ರಿ ಇದು. ನೋಡ್ರಿ ಹಿಂಗೆ ಕಲರ್ ಬರುತ್ತಾನ ಸ್ವಲ್ಪ ಹುರಿಬೇಕ್ರಿ. ಅವನ್ನ ಕುರುಮ್ ಅನ್ಬೇಕು ನೋಡ್ರಿ ಅವ ಹೆಸರು ಕಾಳು. ಇವನ್ನ ಒಂದು ತಾಟ್ನಾಗ ತಕೊಂಡ್ಬಿಡೋಣ್ರಿ. ಈಗ ನೆಕ್ಸ್ಟ್ ಮೆಣಸಿನ್ಕಾಯಿನ ತೊಗೊಂಡಿದ್ವಲ್ರಿ, ಹಸಿರು ಮೆಣಸಿನ್ಕಾಯಿ, ಅವನೊಂದು ಸ್ವಲ್ಪ ಹುರ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಅದಕ್ಕೆ ಮೆಣಸಿನ್ಕಾಯಿಗೆ, ಅಂದ್ರೆ ಚಲೋ ತಂಗ ಹುರಿತಾವ್ರಿ ಇವು. ಅವು ಒಂದು ಸ್ವಲ್ಪ ಕೆಂಪ್ ಆಗ್ಬೇಕು ನೋಡ್ರಿ, ಅಲ್ಲಿ ಮಟ ಹುರಿರಿ. ನೋಡ್ರಿ ಹಿಂಗಾಗ್ಬೇಕ್ರಿ ಅವು ಮೆಣಸಿನ್ಕಾಯಿ. ಈಗ ಇವನು ತಕೊಳ್ಳೋಣ್ರಿ. ಆಗಳೇನು ಹೆಸರು ಕಾಳು ತಕೊಂಡಿದ್ವಲ್ರಿ, ಅದ್ರಾಗ ಇವನು ತಕೊಳ್ಳೋಣ್ರಿ. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಮುಚ್ಕೊಂಡಿದ್ವಲ್ರಿ ಒಂದು ಉದ್ದದ ಕರಿ, ಅದನ್ನು ಹುರ್ಕೊಳ್ಳೋಣ್ರಿ. ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿರಿ. ಇವು ಎಣ್ಣೆ ಹಾಕೋದ್ರಿಂದ ಲಘು ಲಘು ಹುರಿತಾವ್ರಿ ಒಂದು ಸ್ವಲ್ಪ ಎಲ್ಲಾನು. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ಚಟ್ನಿನ ನೀವು ಮಾಡಿ ಕೆಟ್ಟ ಹೆಂಗಾತು ಅಂಥೇಳಿ ಕಾಮೆಂಟ್ನಾಗ ತಿಳಿಸ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿನೂ ಚಲೋ ತಂಗ ಹುರಿದಾವ್ರಿ. ನೋಡ್ರಿ ಹಿಂಗೆ ಕೆಂಪ್ ಆಗ್ಬೇಕ್ರಿ ಅವು. ಈಗ ಇವನು ತಕ್ಕೊಳ್ಳೋಣ್ರಿ, ಒಂದು ಅದ ತಾಟ್ನಾಗ ತಕ್ಕೊಳ್ಳೋಣ್ರಿ. ಆಗಳ ತಕೊಂಡಿದ್ವಲ್ರಿ ಹೆಸರು ಕಾಳು ಏನು ಮೆಣಸಿನ್ಕಾಯಿ ತಕೊಂಡಿದ್ವಲ್ರಿ, ಅದ್ರೊಳಗೆ ಇವನು ಲಾಸ್ಟ್ ರೀ ಟೊಮೊಟೊ ಕಾಯಿ ಒಂದು ಹುರ್ಕೊಂಡ್ಬಿಡೋಣ್ರಿ. ಇದು ಟೊಮೊಟೊ ಕಾಯಿ ರಸ ರೀ, ಹಸಿ ಎಲ್ಲ ಹೋಗೋ ತನೂ ಹುರಿಬೇಕ್ರಿ ಇವನ್ನ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಈಗ ಪೂರ್ತಿ ಹಸಿ ಹೋಗೋ ತನೂ ಹುರಿಬೇಕ್ರಿ ಇವು ಟೊಮೊಟೊ ಕಾಯಿ. ಇಲ್ಲ ಅಂದ್ರೆ ಏನಾಗ್ಬಿಡ್ತೈತ್ರಿ, ಚಟ್ನಿ ಮಾಡ್ತೀವಲ್ರಿ ತಿಳು ಆಗ್ಬಿಡ್ತೈತ್ರಿ, ಅದು ಚಟ್ನಿ ಗಟ್ಟಿ ಬರೋದಿಲ್ರಿ. ಹಾಗಾಗಿ ಸ್ವಲ್ಪ ರಸ ಎಲ್ಲ ಹೋಗೋ ತನೂ ಹುರಿದು. ನೋಡ್ರಿ ಈಗ ಇವು ಟೊಮೊಟೊ ಕಾಯಿ ಚಲೋ ತಂಗ ಹುರಿದಾವ್ರಿ. ನೋಡ್ರಿ ತೋರಿಸ್ತೀನಿ ಈಗ. ನೋಡ್ರಿ ಹಿಂಗಾಗ್ಬೇಕ್ರಿ, ಪೂರ್ತಿ ಡ್ರೈ ಆಗ್ಬೇಕ್ರಿ ಅಷ್ಟು. ಒಂದು ಸ್ವಲ್ಪ ಆರ್ಲಿರಿ ಇವು. ಈಗ ನೋಡ್ರಿ ಎಲ್ಲಾನು ತಣ್ಣಗಾಗ್ಯಾವ್ರಿ. ಈಗ ಅದನ್ನೆಲ್ಲ ಮಿಕ್ಸರ್ ಹಾಕೊಂಡ್ಬಿಡೋಣ್ರಿ. ಮೊದಲ ಟೊಮೊಟೊ ಕಾಯಿ ರೀ, ಆಮೇಲೆ ಮೆಣಸಿನ್ಕಾಯಿ ರೀ, ಈರುಳ್ಳಿ ರೀ, ಹೆಸರು ಕಾಳು ರೀ. ಇಲ್ಲೇ ಹೆಸರು ಕಾಳು ಬದ್ಲಿ ಕಡಲೆಬೇಳೆನೂ ಹಾಕೋದ್ರಿ, ಅದು ಟೇಸ್ಟ್ ಆಗತ್ರಿ. ಈಗ ಒಂದು ಸ್ವಲ್ಪ ಜೀರಿಗೆ ರೀ, ಒಂದು ಅರ್ಧ ಚಮಚದಷ್ಟು ಅಷ್ಟೇ ರೀ. ಆಮೇಲೆ ಬೆಳ್ಳುಳ್ಳಿ ರೀ, ಒಂದು ಗಡ್ಡೆ ಪೂರ್ತಿ ಒಡೆದಿಟ್ಕೊಂಡಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ರೀ, ಒಂದು 2-3 ಕಡ್ಡಿ ಅಷ್ಟು ರೀ.
ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಪ್ಪನ್ ಗುರಾಳ್ ಪುಡಿ ರೀ, 2 ಚಮಚ ರೀ, ಸಣ್ಣ ಚಮಚಲೆ 2 ಚಮಚ ಗುರಾಳ್ ಪುಡಿ ರೀ, 1.5 ಚಮಚ ಉಪ್ಪು ರೀ, ಈಗ ಇದನ್ನೆಲ್ಲ ಮಿಕ್ಸರ್ ಹಾಕಿಬಿಡೋಣ್ರಿ. ಇದೇನು ಸಣ್ಣ ಆಗಿಲ್ರಿ, ಇನ್ನೊಂದು ಸ್ವಲ್ಪ ಮಿಕ್ಸರ್ ಹಾಕೊಳ್ಳೋಣ. ಚಮಚ ನೋಡ್ರಿ, ಈಗ ಎಷ್ಟು ಮಸ್ತ್ ಆತ್ರಿ ಟೊಮೊಟೊ ಕಾಯಿ ಚಟ್ನಿ ರೀ. ಹೆಂಗ್ರಿ ಭಾಳ ಪೂರ್ತಿ ಸಣ್ಣಗೇನು ಮಾಡಬಾರ್ದ್ರಿ, ಸ್ವಲ್ಪ ತರ್ತರಿಯಾಗಿರ್ಬೇಕ್ರಿ. ನೋಡ್ರಿ ಇಲ್ಲಿ ತೋರಿಸ್ತೀನಿ, ಹಿಂಗಿರ್ಬೇಕು ನೋಡ್ರಿ. ಹೆಸರು ಕಾಳುನು ಹಿಂಗೆ ಇರ್ಬೇಕ್ರಿ, ಭಾಳ ಟೇಸ್ಟ್ ಆಗತ್ರಿ. ಇದನ್ನ ಒಂದು ಇದ್ರೊಳಗೆ ಬಟ್ಲ ತಕೊಂಡ್ಬಿಡೋಣ್ರಿ. ಈಗ ನೋಡ್ರಿ, ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತಿನ್ನಕ ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಯ್ತು ರೀ.